ನಮ್ಮ ಸದಸ್ಯರು ಹೇಳ್ದಂಗೆ ಹಣ ಕೊಡ್ತೀರಾ, ಬೇರೆ ಬೇರೆ ಇಲಾಖೆಗೆ ಹಣ ಕೊಡ್ತೀರಾ, ಯಾವ ಪುರುಷಾರ್ಥಕ್ಕೆ ಇಷ್ಟೊಂದು 42,000 ಕೋಟಿ ಕೊಡ್ತೀರಾ ನೀವು? ಪ್ರಶ್ನೆ ಹೇಳ್ಬೇಕು ಸರ್ ನಮ್ಮ ದೇಶದ ಜನರಿಗೆ, ರಾಜ್ಯದ ಜನರಿಗೆ. ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ನೀವು ಯಾವುದೋ ಕಾಯ್ದೆ ತಂದಿದ್ದು ಅಂತೇಳಿ 24.1% ಅಂತ ಇಟ್ಟು ಈ ವರ್ಗದ ಜನರಿಗೆ ಕೊಡ್ತೀವಿ ಅಂತ ಹೇಳ್ತೀರಾ. ನೋಡಿದ್ರೆ ಬೇರೆ ಬೇರೆ 34 ಇಲಾಖೆಗೆ ಕೊಟ್ಟು ಈ ವರ್ಗದ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ತಾವು ಹಿರಿಯ ಸದಸ್ಯರು ಈ ಉತ್ತರ ನಿಮ್ಮಿಂದ ನಿರೀಕ್ಷೆ ಮಾಡಲಿಲ್ಲ. ನಿಂದ ನಾನು ನೋಡಿದ್ದೀನಿ 94-95ರಲ್ಲಿ ನೀವು ಎಷ್ಟು ಜೋರಾಗಿ ಮುಖ್ಯಮಂತ್ರಿಗಳನ್ನ ಎದುರಿಸ್ತಿದ್ರಿ, ಬೆದರಿಸ್ತಿದ್ರಿ. ಇವತ್ತು ಯಾಕೆ ನೀವು ಈಲ್ಡ್ ಆಗಿದ್ದೀರಾ? ನಾನು ನೋಡಿದ್ದೀನಿ, ನಿಮ್ ಜೊತೆಗಿದ್ದು ನೋಡಿದ್ರೆ ಬಹಳ. ನೀವು ಸಚಿವರಾಗಿಲ್ಲ ಅಂದಿದ್ರೆ ಈ ತರ ಡೈವರ್ಟ್ ಆದಾಗ ಇದನ್ನ ವಿರೋಧ ಮಾಡ್ತಿದ್ರೋ ಇಲ್ವೋ? ನೀವು ಮಾಡ್ತಿದ್ರಿಲ್ಲ. ನೀವು ಸಚಿವರಾಗಿಲ್ಲ ಇದ್ದಿದ್ರೆ ಆ ಸಮುದಾಯದ ಪರವಾಗಿ ಮಾತಾಡ್ತಿದ್ರೋ ಇಲ್ವೋ? ಮಾತಾಡ್ತಿದ್ರಿಲ್ಲ. ನಿಮ್ಮ ಕೈನಲ್ಲೇ SCP TSP ಹಣವನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡಿ ನಾನು ಆ ಸಮುದಾಯದ ಜನರ ಉದ್ಧಾರ ಮಾಡ್ತಿದ್ದೀನಿ ಅಂತಂದ್ರೆ ಬಹಳ ದೊಡ್ಡ ಚರ್ಚೆ ಆಗ್ತದ. ನಾನು ಮಾಡ್ದಂಗೆ ಮಾಡಬೇಡ ಅಂತ. ಓಕೆ ಸರ್, ಚರ್ಚೆ ಮಾಡಿದ್ರೆ ಹೇಗೆ ವಿಷಯ ಅಧ್ಯಕ್ಷರೇ ಕ್ವಶನ್ ಸರ್ ಒಂದು ನಿಮಿಷ ರೈಟಿಂಗ್ ಅಲ್ಲಿ ಆನ್ಸರ್ ಕೊಟ್ಟ ಕೇಳಿಸ್ಕೊಂಡು ಸುಮ್ಮನಿರ್ಬೇಕಾ? ಗ್ಯಾರಂಟಿ ಯೋಜನೆ 1 ವರ್ಷ ಅಧ್ಯಕ್ಷರೇ, ಈ ಸದನದಲ್ಲಿ ಅತಿ ಹೆಚ್ಚು ಅಂಬೇಡ್ಕರ್ ಬಗ್ಗೆ, ದಲಿತರ ಬಗ್ಗೆ ಧ್ವನಿ ಎತ್ತೋದು ಮಹದೇವಪ್ಪನವರು. ಸಂವಿಧಾನದ ಬಗ್ಗೆ ಪುಸ್ತಕ ಎಲ್ಲ ಎತ್ತಿಡಿಯೋದು ಮಹದೇವಪ್ಪನವರು. ಅವರ ಮಂತ್ರಿ ಆಗಿದ್ದಾಗ ಇವತ್ತು ಹಣ ಡೈವರ್ಟ್ ಆಗಿದೆ, ಫಾರೆಸ್ಟ್ರಿ ಡೈವರ್ಟ್ ಆಗಿದೆ. ನಮ್ಮ ನಾಯಕರು ಫಿಗರ್ ಕೊಟ್ಟರು ಹೋದ್ ಸರಿ. ಇದು ಏನರ್ಥ? ಇದು ನಮ್ಮ ಇಲ್ಲೆಲ್ಲಾರು ಕೂತಿದ್ರೆ ಮಹದೇವಪ್ಪನವ್ರು ನೀವು ಸಹಿಸ್ತಿದ್ರಿ ನೀವು ಮಂತ್ರಿ ಆದಾಗ ಇದನ್ನ ಬಿಟ್ಟಿದ್ರಿ ಹೆಂಗೆ ಅಂತ ಉತ್ತರ ಕೊಡ್ತಾರೆ. ಮಹದೇವಪ್ಪನವರು ಎಷ್ಟು ಬುದ್ಧಿವಂತರು. KRS ಕಟ್ಟಿದ್ದು ಟಿಪ್ಪು ಶಂಕುಸ್ಥಾಪನೆ ಮಾಡಿ ಟಿಪ್ಪು ಅಂತೇಳಿ ಯಾವುದೋ ಒಂದು ಸಂಶೋಧನೆ ಮಾಡಿ ಹೇಳೋಷ್ಟು ಸಾಮರ್ಥ್ಯ ಇರೋರು ನಿಮಗೆ. ನಿಮ್ಮ ಇಲಾಖೆನ ಇಷ್ಟು ದೊಡ್ಡ ಪ್ರಮಾಣ ಡೈವರ್ಟ್ ಆಗ್ಬೇಕಾದ್ರೆ ಯಾಕೆ ಮೌನ ವಹಿಸಿದ್ರಿ ನೀವು? ಸುರೇಶ್ ಅವರೇ, ದಲಿತರ ಹೇಳಿದ್ರಲ್ಲ ಮತ್ತೆ ಚರ್ಚೆ ಸಬ್ಜೆಕ್ಟ್. ಸುರೇಶ್, ಬಾವಿಗಳದ್ದು ಹೇಳ್ತಾರು, ಬಾವಿಗಳಿಗೆ ಹಣ ಕೊಡ್ತಾ ಇಲ್ಲ. ಈಗ ಅದನ್ನ ವಿಷಯ ಚರ್ಚೆ ಬೇಡ. ಬೇರೆ ಕಡೆ ಈ ಕಾರಣಕ್ಕಾಗಿ ವಂಚನೆ ಇದೆ. SCP TSP ಹಣನ ಬೇರೆದಕ್ಕೆ ಡೈವರ್ಟ್ ಮಾಡಿಕೊಂಡು ಇವತ್ತು ಆ ಎರಡೂ ಸಮಾಜಕ್ಕೆ ನಾವು ಸರಿಯಾದ ರೀತಿಯಲ್ಲಿ 2 ವರ್ಷದಿಂದ ಅನುದಾನ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ದಯಮಾಡಿ ಅದನ್ನು ಯಾವುದಕ್ಕೂ ಕೂಡ ಡೈವರ್ಟ್ ಮಾಡಬಾರ್ದು ಅಂತ ಒಂದು ಒತ್ತಾಯ. ಜೊತೆಗೆ CIG ರಿಪೋರ್ಟ್ ಬಂದಿದೆ. ಕಳೆದ ವರ್ಷಕ್ಕೂ ಇವರು ಭಾಗ್ಯಗಳಿಗೋಸ್ಕರ ಇನ್ನೂ 20% ಹಣವನ್ನ 20% ಹಣ ಅದಕ್ಕೆ ಎಷ್ಟು ಬೇರೆದಕ್ಕೆ ಉಪಯೋಗಿಸಿದ್ರೆ ಅದನ್ನ ದಯಮಾಡಿ ಮತ್ತೆ ಇದೇ ಇದಕ್ಕೆ SCP TSP ಗೆ ಅನುದಾನನ ನೀವು ಒದಗಿಸ್ಕೊಟ್ರೆ ನಿಮ್ಮ ಖಾತೆಗೆ ಗೌರವ ಬರ್ತದೆ. ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. 10 ವರ್ಷದಲ್ಲಿ SC/ST ಗಳಿಗೆ ಖರ್ಚಾಗಿರೋದು 2.93 crores, 2,93,000 ಕೋಟಿ ಹಣ ಖರ್ಚಾಗಿದೆ. ಏನು ಡೆವಲಪ್ಮೆಂಟ್ ಆಗಿಲ್ಲ, ಏನು ಅವರ ಬದಲಾವಣೆ ಆಗಿಲ್ಲ ಅಂತೇಳಿ 2,02.93 ಆಗಿದೆ. ಏನು ಇಲಾಖೆ ಏನಿದೆ, ಎಲ್ಲಿ ಹೋಗ್ತಾ ಇದೆ ಅಂತ ಪರಮೇಶ್ವರ್ ಅವರೇ, ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತವ್ರು, ನೀವು ಸ್ವಲ್ಪ ಇದ್ರ ಬಗ್ಗೆ MLA ಕೇಳ್ತೀನಿ. ಒಂದೇ ನಿಮಿಷ. 224 ಜನ MLA ಇಲ್ಲಿದ್ದಾರೆ. ಅವ್ರು ಕೇಳ್ತೀನಿ, ಒಂದೇ ಸರ್ ಬೋರ್ ಕೊಡೋದು ಸರ್? ನನಗೆ 4,500 ಅರ್ಜಿ ಬಂದವು ಸರ್. SCU ಒಂದು ಬೋರ್ ಕೊಟ್ಟಿದ್ದಾರೆ ಸರ್. ಪ್ರತಿಯೊಬ್ಬರಿಗೂ ಒಂದೊಂದು ಬೋರ್ ಕೊಡೋದಾದ್ರೆ ಈ 42,000 ಕೋಟಿ ಸಭಾಧ್ಯಕ್ಷರೇ ನನಗೆ ಅನ್ಯಾಯ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಸಮುದಾಯಕ್ಕೆ ಗಂಗಾ ಕಲ್ಯಾಣ ಕಡಿಮೆ, ಸರ್ ಎಲ್ಲ ಹೇಳಿದ್ರಿ. ಒಬ್ಬೊಬ್ಬರಿಂದ ಏನು ಮಾತಾಡ್ತೀವಿ, ಯಾರಿಗೆ ಪ್ರಭು ಚವ್ಹಾಣ್ ಪೂರ್ತಿ ಕಟ್ ಮಾಡಿಬಿಟ್ಟಿರಿ. ಉತ್ತರ ಕೊಡ್ಲಿ, ಆನ್ಸರ್ ಮಾಡಲಿ ಅವರು. ಓಕೆ, ನಮ್ದೇನು ಅಭ್ಯಂತರ ಇಲ್ಲ. ತಾವು ಕೂಡ ಹರಿಯಾಗಿದ್ದೀರಾ. ಮೊನ್ನೆ ನಾರಾಯಣ ಸ್ವಾಮಿ ಕ್ವಶನ್ ಮಾತ್ರ 3/4 ಗಂಟೆ ಟೈಮ್ ಕೊಟ್ಟು 1 ಅವರ್. ಪರವಾಗಿಲ್ಲ, ನಮ್ದೇನು ಬೇಜಾರಿಲ್ಲ. ಇದು ಭಾಳ ಇಂಪಾರ್ಟೆಂಟು. ಕಳೆದ 1 ವರ್ಷ ಏನೋ ಅನ್ಯಾಯ ಮಾಡಿದ್ದಾರೆ, ಕ್ಷಮಿಸ್ಬಿಡಿ ಅಂತ ಅಂದ್ಕೊಂಡಿದ್ರೆ ಕ್ಷಮಿಸ್ಬಿಡ್ಬೋದಾಯಿತು. ಇದು ಪದೇ ಪದೇ ರಿಪೀಟ್ ಆಗ್ತಾ ಐತೆ. ಯಾವನ ಮರ್ಡರ್ ಮಾಡ್ತಾನಲ್ಲ, ಕಂಟಿನ್ಯೂಸ್ 1, 2, 3 ಹಂಗೆ ಅಬಿಚುಯಲ್
ಆ ಥರ ಆಗೈತೆ ಅಕಸ್ಮಾತ್ ನಾವು ಅಲ್ಲಿದ್ದು ಇಲ್ಲಿದ್ದಿದ್ರೆ ನಮ್ಮನ್ನು ಅಲ್ಲಿ ಕೂತ್ಕೊಳಕ್ಕೆ ಇಲ್ಲ, ಓಡಿಸಾಡ್ಬಿಡೋರು, ರೋಡ್ ಒಡಿಮಗ ಅಂತ ಓಡಾಡ್ಬಿಡೋರು. ನಾವು ದಲಿತರ ಪರ ಅಂತ ಹೇಳುವಂಥ ಮಾದೇವಪ್ಪನವರು, ನೀವು ನಿಮ್ಮ ಕಪ್ಪು ಚುಕ್ಕೆ ಬಿದ್ದೋಗ್ತೈತೆ ನೋಡಿ. ನಿಮ್ಮೆಲ್ಲರಿಗೂ ಪರಮೇಶ್ವರ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಈ ಹಣನ ನೀವು ಪದೇ ಪದೇ ಏನೋ ಒಂದು ಸರಿ ಏನೋ ಮಿಸ್ಟೇಕ್ ಆಯಿತು ಪರವಾಗಿಲ್ಲ, ಪದೇ ಪದೇ ಡೈವರ್ಟ್ ಮಾಡ್ತಾ ಇದ್ದೀರಾ, ಪದೇ ದಲಿತರ ಹಣ ಇದು. ಹಾಂ, ನಾನು ಉದಾಹರಣೆಗಳು ಕೊಟ್ಟೆ, ಚಂದ್ರಪ್ಪ ಹೇಳ್ದ, ನಾನು ಉದಾಹರಣೆ ಕೊಟ್ಟೆ. ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಇದಕ್ಕೆ ಸಪ್ರೇಟ್ ಸನ್ಮಾನ್ಯ ಇಂದಿರಾ ಗಾಂಧಿ ಅವರಿದ್ದಾಗ ಮಹಾರಾಷ್ಟ್ರದಲ್ಲಿ ಮಾಡಿದಂಥ ಒಂದು ಕಾನೂನನ್ನು ತಗೊಂಡು ಇಂದಿರಾ ಗಾಂಧಿಯವರು ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ್ರು. ನೋಡ್ರಿ, ಇದು ಫೈನಾನ್ಸ್ ಮಿನಿಸ್ಟ್ರು ತೀರ್ಮಾನ ಮಾಡಬಾರ್ದು. ನಾನು ಹೇಳ್ತಾ ಇದ್ದೀನಿ, ಇಂದಿರಾ ಗಾಂಧಿಯವ್ರು ಬರೆದಿರೋ ಪತ್ರ, ಮಾದೇವಪ್ಪನವರೇ, ಇಂದಿರಾ ಗಾಂಧಿಯವ್ರು ಬರೆದಿರೋ ಪತ್ರನೂ ಕಳಿಸ್ಕೊಡ್ತೀನಿ ನಿಮ್ಗೆ ಬೇಕಾದರೆ. ಇಂದಿರಾ ಗಾಂಧಿಯವ್ರ ಪತ್ರ ಬರೆದಿದ್ದಾರೆ, ಮಹಾರಾಷ್ಟ್ರದಲ್ಲಿ ಈ ಥರ ಮಾಡಿದ್ದಾರೆ. ದಲಿತರ ಅಮೌಂಟ್ ಏನು ನೀವು ಫಿಕ್ಸ್ ಮಾಡ್ತೀರಾ, ಅದು 25%, 30% ಏನು ಫಿಕ್ಸ್ ಮಾಡಿರ್ತೀರಾ, ಅದನ್ನು ಫೈನಾನ್ಸ್ ಮಿನಿಸ್ಟ್ರ್ ಡಿಸೈಡ್ ಮಾಡಬಾರ್ದು. ಕನ್ಸರ್ನ್ಡ್ ಮಿನಿಸ್ಟರ್ ಮಾದೇವಪ್ಪನವರು ಕೂತು ಎಲ್ಲ ಇಲಾಖೆಯನ್ನು ಕರಿಬೇಕು, ನಿಮ್ಮ ಇಲಾಖೆಯಲ್ಲಿ ದಲಿತರಿಗೆ ಎಷ್ಟು ಕೊಡ್ಬೋದು ಅಂತ ಎಲ್ಲ ಇಲಾಖೆ, ಹೆಲ್ತಿಂದ ಹಿಡಿದು ಎಲ್ಲ ಇಲಾಖೆಯವ್ರು ಕರೆದು ಅಲಾಟ್ ಮಾಡಬೇಕು. ಜಸ್ಟ್ ಲೈಕ್ ಎ ಫೈನಾನ್ಸ್ ಮಿನಿಸ್ಟರ್. ಇಂದಿರಾ ಗಾಂಧಿ ಪತ್ರ ಬರೆದಿದ್ದಾರೆ, ಅವ್ರು ಬರೆದ್ರೂ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲಲ್ಲ ನೀವು ಹಣನ. ಈ ಗ್ಯಾರಂಟಿ ಏನೋ ನೀವು ಮಾಡಿ, 100 ಗ್ಯಾರಂಟಿ ಮಾಡಿ, ನಮ್ಗೇನು ಸಂಬಂಧ ಇಲ್ಲ. ನೀವು ಗ್ಯಾರಂಟಿ ಅಲ್ಲ, ವಾರಂಟಿನೂ ಇಲ್ದಂಗೆ ಔಟವ, ಅದು ಬೇಡ, ಅದು ಬೇರೆ ಪ್ರಶ್ನೆ. ಈ ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ? ದಲಿತರ ಅಮೌಂಟ್ನ ನುಂಗಕ್ಕೆ ಎಷ್ಟು ಧೈರ್ಯ ನಿಮಗೆ? ಬೇರೆಯವ್ರು ನುಂಗಿದ್ರೆ ಬಿಡ್ತಾ ಇದ್ದೀರಾ ನೀವು? ಮಂತ್ರಿಗಳು ಅನ್ಯಾಯ ಅಲ್ವಾ? ಉತ್ತರ ಕೊಡಿ. ಅಲ್ಲಲ್ಲ ಚಂದ್ರಪ್ಪ ಹೇಳಿಕ್ಕಿದ್ರೆ ಅಲ್ಲ ಮತ್ತೆ ಈಗ ಹೇಳಿಬಿಡಿ ಚಂದ್ರಪ್ಪ ಅವರು. ಚಂದ್ರಪ್ಪ ಏನೇನು ಹೇಳ್ಬೇಕು, ಒಟ್ಟಿಗೆ ಉತ್ತರ ಕೊಡ್ತಾರೆ. ಈಗ ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಎಲ್ಲ ಮಾನ್ಯ ಸದಸ್ಯರು ಗ್ಯಾರಂಟಿ ಹಣನ, SC ಹಣನ ಡೈವರ್ಟ್ ಮಾಡ್ತಾ ಇದ್ದೀರಿ, ನುಂಗಾಕ್ ಕೊಡ್ತಾ ಇದ್ದೀರಿ ಗ್ಯಾರಂಟಿಗೆ ಅಂತ ಹೇಳ್ತಾರೆ. ಅದು ಈ SCP ಹಣನ ಡೈರೆಕ್ಟ್ ಮಾಡ್ತಿದ್ದದ್ದು ಆ ಕಾಯ್ದೆನಲ್ಲಿದ್ದಂಥ 7D ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಒಂದು ಪ್ರಾವಿಷನ್ ಇತ್ತು. ಅಂಡರ್ ಸೆಕ್ಷನ್ 7A, B, C, D ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂದರೆ ಇಲ್ಲಿ ಕೆಲಸ ಮಾಡೋದು, ಅಭಿವೃದ್ಧಿನ ಅದು ಹಣ ಹಾಕೋದು, ಅಲ್ಲಿ ದಲಿತರು ಇದ್ದಾರೋ ಇಲ್ವೋ ಅಲ್ಲಿಗೆ ಹಣ ಖರ್ಚು ಮಾಡಿಬಿಡೋದು. ಆ ರೀತಿ ಅದನ್ನು ಡೀಮ್ಡ್ ಎಕ್ಸ್ಪೆಂಡಿಚರ್ ಮಾಡಿ ಇವ್ರದೇ ಸರ್ಕಾರ ಇದ್ದಾಗ 8,000 ಕೋಟಿ ರೂಪಾಯಿನ ಡ್ಯೂರಿಂಗ್ ಕೋವಿಡ್ ಟೈಮ್ ಅಂಡ್ ಅದರ್ ಟೈಮ್ 8,000 rupees worth 8,000 crores were shown as deemed expenditure. ನಾವು ಬಂದ ಮೇಲೆ ಇದನ್ನೆಲ್ಲ ಅಧ್ಯಯನ ಮಾಡಿ ಇದು ಹೇಳಿದ ಮೇಲೆ ವಿ ರಿಮೂವ್ಡ್ 7D ಫ್ರಮ್ ದಿ ಆ್ಯಕ್ಟ್. ವಿ ರಿಮೂವ್ಡ್ 7D ಫ್ರಮ್ ದಿ ಆ್ಯಕ್ಟ್. 8,000 ಕೋಟಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಇವರಿದ್ದಾಗಿರು. ಕಾಂಗ್ರೆಸ್ ಸರ್ಕಾರ ಇದ್ರಿಗೂ ಸುಮಾರು 4,000ಕ್ಕೂ ಹೆಚ್ಚು ಸಾವಿರ ಕೋಟಿನ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಬಳಸಿದರು. ಸೊ ಇದು ದುರ್ಬಳಕೆ ಆಗ್ತಾ ಇದೆ ಇವ್ರು ದಲಿತರ ಹೆಸಲಿ ಅಂತೇಳಿ ವಿ ರಿಮೂವ್ ದ 7D. ಈಗ 7C ಇದೆ ಅಂಡರ್ ದಿ ಆ್ಯಕ್ಟ್. ಈ ಗ್ಯಾರಂಟಿ ಯೋಜನೆ ಮಾಡುವಾಗ ಇದು ಒಂದು ಸಮುದಾಯಗಳಿಗೆ ಮಾಡುವಂಥ ಯೋಜನೆಗಳು, ಸಮುದಾಯಕ್ಕೆ. ಆ ಸಮುದಾಯದಲ್ಲಿ ಇರುವಂಥ ಆ ಯೋಜನೆಯಲ್ಲಿ ಬರುವಂಥ SC ST ಜನಸಂಖ್ಯೆ ಏನಿದ್ದಾರೆ ಆ ಜನರಿಗೆ SCP TSP ಹಣನ ವೆನ್ ಯು ಆರ್ ಟೇಕನ್ ಔಟ್ ಫ್ರಮ್ ದಿ ಬಜೆಟ್ and the 24% is being earmarked, out of this money must go to the beneficiary of a common schemes where the SC ST's beneficiaries are belonging. ಇದನ್ನು ಡೈವರ್ಟ್ ಮಾಡೋದು, ಮಿಸ್ಯೂಸ್ ಮಾಡೋದು ಪ್ರಶ್ನೆ ಬರೋದಿಲ್ಲ. ಬಿಕಾಸ್ ದಿ ವೆರಿ ಆ್ಯಕ್ಟ್ ಪ್ರೊವೈಡ್ಸ್ ಅಂಡರ್ ದಿ 7C ಆ್ಯಕ್ಟ್. ಎಲ್ಲ ಮಾನ್ಯ ಸದಸ್ಯರು 2013-14ರಲ್ಲಿ ಸದಸ್ಯರಾಗಿದ್ದಾಗ ಬೆಳಗಾಂನಲ್ಲಿ ಕಾಯ್ದೆ ಪಾಸಾದಾಗ ಎಲ್ಲರೂ ಭಾಗಿದಾರರಾಗಿದ್ದರು. ಅಲ್ಲಿ ಸರ್ವಾನುಮತದಿಂದ ಆ ಕಾಯ್ದೆಯನ್ನು ಒಪ್ಪಿದ್ರು. ದೇ ಮಸ್ಟ್ ಸ್ಟಡಿ ದಿ ಆ್ಯಕ್ಟ್ ABC ಅಂಡ್ ಡಿ ವಿ ರಿಮೂವ್ಡ್. ಸೊ ಹೀಗಾಗಿ ಈ ಕಾಯ್ದೆಯನ್ನು ವಿರುದ್ಧವಾಗಿ ಯೋಜನೆಗಳಿಗೆ ನಾವು ಡೈವರ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ.
under the Act provision itself, this is being used as per the Act. ಮತ್ತು ನಮ್ಮ ಜನರಲ್ ಸ್ಕೀಮ್ಗಳಿಗೆ ಬಳಸಬಹುದಾ ಅಂತ ಕ್ಲಿಯರ್ ಮಾಡಿಬಿಡಿ. ಈಗ ರಾಜ್ಯ ಸರ್ಕಾರದ ಯಾವುದಾದ್ರೂ ಒಂದು ಜನರಲ್ ಸ್ಕೀಮಿಗೆ SCP-TSP ಹಣವನ್ನ ಬಳಸಬಹುದಾ? ಒಂದ್ ನಿಮಿಷ ನಾನು ಹೇಳ್ತೀನಿ. ನಾನು ಅರ್ಥ ಮಾಡ್ಕೊಂಡಿರೋದೇನಂದ್ರೆ, ನಾನು ಆಕ್ಟ್ ನೋಡಿದ್ದೀನಿ ಸುನಿಲ್, ನಾನು ಅರ್ಥ ಮಾಡ್ಕೊಂಡಿರೋದೇನಂದ್ರೆ, ನೀವು ಗೃಹಲಕ್ಷ್ಮಿ, ಒಂದ್ ನಿಮಿಷ ಸರ್, ಗೃಹಲಕ್ಷ್ಮಿ ಯೋಜನೆ ನನ್ನ ಮನೆಯವರಿಗೂ 2,000 ಸಿಕ್ಕಿ SC-ನವರಿಗೂ 2,000 ಸಿಕ್ಕರೆ ಏನ್ ಲಾಭ ಏನಿದೆ? ಜನರಲ್ ಸ್ಕೀಮ್ ನೀವು SC ಅವರಿಗೆ 3,000 ಕೊಟ್ಟು ನಾನು ಒಪ್ಕೋತಿದ್ದೆ. ಅಂಡರ್ಸ್ಟೂಡ್. ಸಿ, ಜನರಲ್ ಸ್ಕೀಮ್ ಮಾಡುವಾಗ, ಸಮುದಾಯದ ಯೋಜನೆಯನ್ನು ಮಾಡುವಾಗ, ಸ್ಕೀಮ್ ಮಾಡುವಾಗ, ಆ ಯೋಜನೆಯಲ್ಲಿ ಬರುವಂಥ SC/ST ಫಲಾನುಭವಿಗಳೇನಿದ್ದಾರೆ ಆ ಫಲಾನುಭವಿಗಳಿಗೆ ಅಷ್ಟೇ ಈ ಹಣನ ಯಾಕೆಂದರೆ SCP-TSP ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ಗಾತ್ರದ ಹಣವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟಿದ್ದೀವಿ. ಸೊ ಈ ಹಣನ ಅಲ್ಲಿಗೆ ಬಳಸೋದ್ರಿಂದ ಇದು ಮಿಸ್ಯೂಸ್ ಆಗಲಿ, ಡೈವರ್ಟ್ ಆಗಲಿ ಅಥವಾ ಅನ್ಯಾಯ ಮಾಡತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಬಿಕಾಸ್ ಟೈಮ್ ಆ್ಯಂಡ್ ಅಗೇನ್ ದೇ ಆರ್ ರೈಸಿಂಗ್ ದಿ ಇಶ್ಯೂ. ಬಟ್ ಈಗ ನೀವು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಕಾಯ್ದೆ ಇಲ್ಲ, ಇಷ್ಟು ಹಣ ಕೊಡೋದು ಇಲ್ಲ. ಎಲ್ಲ ಸ್ಕೀಮ್ಗಳು SCP, ಈವನ್ ಮೈನಿಂಗ್ ಪವರ್, ಗೌರ್ಮೆಂಟ್ ಆಫ್ ಇಂಡಿಯಾ, ದಿ SCP-TSP money is being used in Madhya Pradesh, in Gujarat, UP. ಅವರೆಲ್ಲ SCP-TSP ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ತಾರೆ. ಇಟ್ಸ್ ಡೈರೆಕ್ಷನ್ ಆಫ್ ದಿ ಪ್ಲಾನಿಂಗ್ ಕಮಿಷನ್ ಡಿಪಾರ್ಟ್ಮೆಂಟ್ ಆರ್ ದಿ ನೀತಿ ಆಯೋಗ್ ಸೇಸ್ ದಿಸ್. ಸೊ ಈಗಿರುವಾಗ ನಾನು ಇದನ್ನು ಡಿಪೆಂಡ್ ಮಾಡಬೇಕು ಆ ಕಾರಣಕ್ಕೇನು ಮಾತಾಡ್ತಾ ಇಲ್ಲ. ವಿತ್ ಆಲ್ ಕನ್ಸರ್ನ್ ಫಾರ್ ದಿ ಅಪ್ಲಿಟ್ಮೆಂಟ್ ಆಫ್ ದಿ ದಲೀಸ್. ಈ ಯೋಜನೆ ನೀವು ಶಕ್ತಿ ಯೋಜನೆಗೆ 1,500 ಕೋಟಿ ಕೊಟ್ಟಿದಿರಲ್ಲ, ಯಾವ SC-ಗಳಿಗೆ ಕೊಟ್ಟಿದ್ದೀರಿ ಅಂತ ಪಟ್ಟಿ ಕೊಡಿ. ಓಕೆ, ಪಟ್ಟಿ ಕೊಡಿ. ಯಾಕೆಂದ್ರೆ ಆ ಕುಟುಂಬಕ್ಕೆ, ಆ ಸಮುದಾಯಕ್ಕೆ ಕೊಟ್ಟಿದ್ದೀರಿ ಅಂತ ನೀವು ಆನ್ಸರ್ ಮಾಡಿದ್ರೆ ಸರ್ ಬಾರಿ ಕ್ವೆಶ್ಚನ್ ಆಗಲ್ಲ. ನೀವು ಮಾನ್ಯ ಸಚಿವರು ಏನ್ ಹೇಳ್ತಾ ಇದ್ದಾರೆ? ನೀವೇನ್ ಹೇಳಿದ್ರಿ? ಕುಟುಂಬಕ್ಕೆ, ಸಮುದಾಯಗಳಿಗೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಸದನದಲ್ಲಿ, ಶಕ್ತಿ ಯೋಜನೆಗೆ 1,500 ಕೊಟ್ಟಿದ್ದೀರಿ ಅಂದ್ರೆ ಆ ಪಟ್ಟಿ ಕೊಡಿ ನಮ್ಗೆ. ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಹೇಳಿ. ನೀವು ಸುಮ್ಮನೆ ಪ್ರಶ್ನೋತ್ತರ ಉತ್ತರ ಕೊಡಬೇಡಿ. ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಹೇಳಿ. ಮಾನ್ಯ ವಿರೋಧ ಪಕ್ಷದ ನಾಯಕರು ಸಲಹೆ ಜೊತೆಯಲ್ಲಿ ನೀವೆಲ್ಲ ಹೇಳಿದ್ರಿ, ನಾವು ದಲಿತರಿಗೆ ಈ ಹಣ ಸಿಗಬೇಕು ಅಂತ ಹೇಳ್ತಾ ಇದ್ದೀರಾ. ನಾವು 2,000 ರೂಪಾಯಿ ಕೊಟ್ರೆ ಆ ದಲಿತರ ಕುಟುಂಬಕ್ಕೆ ಹೋಗ್ತೈತೆ ಅನ್ನೋ ಮಾತಾಡ್. ಚಂದ್ರಪ್ಪ ಕೂತ್ಕೊಳ್ಳಿ. ಈಗ ದಲಿತರ ನೀವು ಈ ಹಣನ ದುರುಪಯೋಗ ಮಾಡಿದ್ದೀರಾ ಅಂತ ನಾವು ಆಪಾದನೆ ಮಾಡಿದಿರಿ. ಆಯ್ತು, ನೀವು ಅದು ಕ್ಲಾರಿಫಿಕೇಶನ್ ಕೊಟ್ಟಿದ್ರಾ? ಇಲ್ಲ, ನಾವು ಹಣನ ದಲಿತರಿಗೆ 2,000 ರೂಪಾಯಿ ಏನು ಕೊಟ್ರಿ, ಅಲ್ಲಿ ಒಕ್ಕಲಿಗರಿಗೂ 2,000 ಕೊಟ್ಟಿದ್ದೀರಿ, ದಲಿತರಿಗೂ 2,000 ಕೊಟ್ಟಿದ್ದೀರಿ ಅಂತ ಏನೋ ಸಬೂಬು ಹೇಳ್ತೀರಾ. ನೀವು IB-ಗಳಿಗೆಲ್ಲ ಹೆಂಗೆ ದುಡ್ಡು ಹೋಗ್ತೈತಿದ್ದು? ದಲಿತರಣ ಏನು ದಲಿತರ IB-ನಲ್ಲಿ ಕುತ್ಕೊಂತಾರೆ ಯಾರನ? ದಾಖಲೆ ಕೊಡ್ಲಾ ನಾನು? IB-ಗಳು ಕೊಟ್ಟಿದ್ದೀರಾ, ಹುಲಿಗಳಿಗೆ ಕೊಟ್ಟಿದ್ದೀರಾ. ಏನು ಹುಲಿಗಳಲ್ಲಿ SC, ಒಕ್ಕಲಿಗರು, ಲಿಂಗಾಯತರು, ಹುಲಿಗಳು ಹಿಡ್ಕೊಂಬಂದಿದ್ದೀರಾ ಯಾರನ? ಹೆಂಗ್ ಕೊಡ್ತೀರಾ ಮಾದೇವಪ್ಪನವ್ರೆ? ನಿಮ್ಮ ಆತ್ಮಸಾಕ್ಷಿ ಹೊತ್ಕೊಂಡು ಹೇಳಿ. ಬೇರೆ ಏನಾನ ತಪ್ಪು ಮಾಡಿದ್ರೆ ನೀವು ಒಪ್ಕೊಂತ ಇದ್ರ? ನಿಮ್ಮ ಆತ್ಮಸಾಕ್ಷಿಗೆ ಕ್ವಶನ್ ಹಾಕೊಳ್ಳಿ. ನಾನು ಬೇರೆ ಏನು ಕೇಳಲ್ಲ, ನಿಮ್ಮ ಆತ್ಮಸಾಕ್ಷಿ ಕ್ವಶನ್ ಹಾಕೊಳ್ಳಿ. ನೀವು ಒಬ್ಬ ಆ ದಲಿತ ಮುಖಂಡರಾಗಿ ನಿಮ್ಗೆ ಸರಿ ಅನ್ಸ್ತಾರೆ ನಿಮ್ಮಿಷ್ಟ ಏನಾನ ಮಾಡ್ಬೋದು. ಈಗ ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಒಂದು ಸಲಹೆ ಕೊಟ್ಟಿದ್ದಾರೆ. ಈ ಒಂದು ಬಡ್ಜೆಟ್ ಮಾಡಿ ಈ ಹಣ ಅಲೋಕೇಟ್ ಆಗುವಾಗ ಸೋಷಿಯಲ್ ವೆಲ್ಫೇರ್ ಅವರು ಮಸ್ಟ್ ಹ್ಯಾವ್ ಎ ಸೇ. ಅದು ಕರೆಕ್ಟ್. ನಾನು ಸ್ಟೇಟ್ ಕೌನ್ಸಿಲ್ ಈ ಮಾತನ್ನು ಹೇಳಿದ್ದೀನಿ. ನೀವು ಬಡ್ಜೆಟ್ ಮಾಡುವಾಗ, ಬೇರೆ ಬೇರೆ ಇಲಾಖೆ ಮಾಡುವಾಗ ನೀವು ಏನು ಪ್ರೋಗ್ರಾಮ್ ಮಾಡ್ತೀರಿ, ಎಷ್ಟು ಜನಸಂಖ್ಯೆ ಇದೆ, ಅದನ್ನು ನೋಡಿ ನಮಗೆ ಇನ್ವಾಲ್ವ್ ಮಾಡಿ ಮಾಡಬೇಕು ಅಂತ ಹೇಳಿದ್ರಿ. ಎಸ್ ಗಿವನ್ ಎ ವೆರಿ ಗುಡ್ ಸಜೆಷನ್. ಐ ಆಲ್ಸೋ ಟೋಲ್ಡ್ ಇನ್ ದಿ ನೇಮಿರಾಜ್ ಪ್ರತಿಯೊಂದು ಏನು ಮಾತಾಡ್ತೀರಾ? ಸಜೆಷನ್ ಕೊಡ್ಲಿಕ್ಕಿಲ್ಲ, ಹೇಳಲಿಕ್ಕಿಲ್ಲ, ಉತ್ತರ ಕೊಡ್ಲಿಕ್ಕಿಲ್ಲ. ನಾನು ಎಸ್ ಗಿವನ್ ಎ ಗುಡ್ ಸಜೆಷನ್. ನಾವು ಅದನ್ನು ಚರ್ಚೆ ಮಾಡಿದ್ದೀವಿ. ಫೈನಾನ್ಸ್ ಅವ್ರಿಗೆ ಹೇಳಿದ್ದೀನಿ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದು ಮೊನ್ನೆ ನಡೆದಂಥ ಸ್ಟೇಟ್ ಕೌನ್ಸಿಲಲ್ಲಿ. ಅದು ಆ ಥರ ಆದಾಗ ಹೆಚ್ಚು ಪರಿಣಾಮಕಾರಿ ಆಗುತ್ತೆ. ಮತ್ತು ಪವರ್ಗೆ ಎಲ್ಲಿ ಕೊಟ್ಟಿದ್ದೀರಿ ಅಂತೇಳಿ ನಾವು ಎಲ್ಲ ಇಲಾಖೆಗೂ ನಿಮಗೆ ಕೊಟ್ಟಂಥ ಹಣದಲ್ಲಿ ಫಲಾನುಭವಿಗಳ
ಸಂಖ್ಯೆಯನ್ನು ಕೊಡಬೇಕು. ಅದು ಓವರ್ ಎಂಡ್ ಬಾಲ ಕಟ್ಟಿದರೆ ಯು ಶುಡ್ ಸರೆಂಡರ್ ದಿ ಮನಿ ಬ್ಯಾಕ್ ಟು ದಿ ಸೋಷಿಯಲ್ ವೆಲ್ಫೇರ್ ಮಿಟ್, ರೀಅಪ್ರೋಪ್ರಿಯೇಟ್ ಮಾಡ್ತೀವಿ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.